ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅವರಪ್ಪ ಅಂದರೆ ಕೃಷ್ಣನ ಅಪ್ಪ ಒಂದು ಹನಿಮೂನ್ ಪ್ಯಾಕೇಜ್ ಮಾಡಿಸಿ ಟೂರ್ ಹೋಗೋದಕ್ಕೆ ದೊಡ್ಡ ಮಗನಿಗೂ ಸೊಸೆಗೂ ಹೇಳ್ತಾವ್ರೆ. ಆದರೆ ಅವನ ಮಗ ಒಪ್ತಾ ಇಲ್ಲ, ಏಕೆಂದರೆ ಅವಳು ಒಪ್ಪಲ್ಲ ಸೊಸೆ, ಅವನ ಹೆಂಡ್ತಿ. ಹಂಗಾಗ್ಬಿಟ್ಟು ತಗೊಂಡ್ರೆ ಸುಮ್ಮನೆ ಮನೆ ರೂಮಲ್ಲಿ ಜಗಳಾಡ್ತಾಳೆ ಅಂತೇಳ್ಬಿಟ್ಟು ಬೇಡಪ್ಪ, ಅದು ಕೆಲಸ ಇದೆ ಇದು ಕೆಲಸ ಇದೆ ಅಂತೆಲ್ಲ ಹೇಳ್ತಾವನೆ. ಆದರೆ ತಗೊಂಡೋಗಿ ಬಾ, ಯಾರೋ ಹನಿಮೂನ್ ಪ್ಯಾಕೇಜ್ ಕೊಟ್ಟಿದ್ದಾರೆ, ತಗೊಂಡೋಗು ನಮ್ಮ ಅಂಗಡಿ ಕಡೆಯಿಂದ ಅಂತ ಎಲ್ಲ ಹೇಳ್ತಾನೆ. ಆದ್ರೂ ಅವನು ಧೈರ್ಯವಾಗಿ ಇಸ್ಕೊಳ್ಳೋಕ್ಕೆ ಒಪ್ಪಲ್ಲ. ಇಲ್ಲಪ್ಪ, ಅಲ್ಲಿ ಅಂಗಡಿಲಿ ಅಷ್ಟೊಂದು ಕೆಲಸ ಇದೆ, ಇಷ್ಟೊಂದು ಕೆಲಸ ಇದೆ, ಲೆಕ್ಕಾಚಾರ ನೋಡ್ಕೋಬೇಕು, ಫೈನಾನ್ಸಿಯರ್ ನೋಡ್ಕೋಬೇಕು, ಅದು ಮಾಡಬೇಕು ಇದು ಮಾಡಬೇಕು, ಅದಕ್ಕೆಲ್ಲ ನಾನು ರುಕ್ಕು ಇದ್ದೀವಿ, ನೀನು ಹೋಗು ಅಂತ ಹೇಳ್ತಾವನೆ ಅಪ್ಪ. ಆದರೆ ಅವನು ಕೇಳ್ತಾ ಇಲ್ಲ, ಇಲ್ಲ ಆಗಲ್ಲಪ್ಪ, ಅದು ಬೇಡ, ಹೋಗಲ್ಲ ಅಂತ. ಆಮೇಲೆ ಅವರ ಅತ್ತೆ ಅಂದರೆ ಅವರ ಅಪ್ಪನ ತಂಗಿ ಅವರು ಹೇಳ್ತಾಳೆ, ಇಲ್ಲ ಅವನ ಹೆಂಡ್ತಿ ಒಪ್ಪಲ್ಲ, ಅವನ ಹೆಂಡ್ತಿ ಜಗಳಾಡ್ತಾಳೆ ಅಂತಲೇ ಅವ್ನು ಇಸ್ಕೋತಾ ಇಲ್ಲ, ಅವನ ಹೆಂಡ್ತಿ ಹೊರಡಲ್ಲ ಹೋಗೋದಕ್ಕೆ ಅಂತ ಹೇಳ್ತಾವಳೆ. ಅದಕ್ಕೆ ಹೌದಾ, ಹಂಗೂ ಉಂಟಾ ನೋಡಂತಾಳು ಅಂತೇಳಿ ಸುಮ್ಮನಾಗಿರ್ತಾರೆ. ಕೃಷ್ಣ ಮಾತ್ರ ಇಸ್ಕೊಳ್ಳೋ, ಎಂಜಾಯ್ ಮಾಡೋ, ಆರಾಮಾಗಿ ಹೋಗ್ಬಾರೋ ಅಂತ ಹೇಳ್ತಾವನೆ, ತಮಾಷೆ ಮಾಡ್ತಾವನೆ. ಆದರೆ ಅದಕ್ಕೇನೋ ಬರ್ತಾರೆ, ನೀನು ಜೊತೆ ಹೋಗಿ ಬರ್ರೋ, ಇಂಥ ಸೀಸನ್ ಇನ್ನು ಯಾವಾಗಲೂ ಸಿಗಲ್ಲ, ಆರಾಮಾಗಿ ಹೋಗಿ ಬನ್ನಿ ಅಂತವನೆ. ಇಲ್ಲ ನಾನು ಹೋಗಲ್ಲ ಅಂತ ವಿನಯ್ ಹೇಳ್ತಾವನೆ. ಎಷ್ಟೇ ಕೃಷ್ಣ ಹೇಳಿದ್ರೂ ಕೇಳ್ತಾ ಇಲ್ಲ. ಆಮೇಲೆ ರುಕ್ಕುನೂ ಹೇಳಿದ್ಲು, ಬಾವ ಹೋಗಿ ಬನ್ನಿ, ಇಂಥ ಸಿಚುವೇಶನ್ ಬಿಟ್ಟರೆ ಮತ್ತೆ ಸಿಗಲ್ಲ, ಎಲ್ಲರಿಗೂ ಸಿಗಬೇಕಲ್ಲ ಅಂತೇಳಿ ಹೇಳ್ತಾಳೆ. ಆದರೂ ಕೇಳಲ್ಲ. ಇಲ್ಲ ರುಕ್ಕು, ಅದಾಗಲ್ಲ, ಬೇಡ ಅಂತವನೆ. ಆಮೇಲೆ ಅವನ ಹೆಂಡ್ತಿ ಅಲ್ಲಿಗೆ ಬರ್ತಾಳೆ. ಅವನ ಹೆಂಡ್ತಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗ್ಬಿಟ್ಟು ಅಲ್ಲಿ ಯಾರೋ ರೌಡಿನ ಮೀಟ್ ಮಾಡೋಕ್ಕೆ ಹೋಗಿರ್ತಾಳೆ. ಅಲ್ಲಿಂದ ಬರ್ತಾ ಅಣ್ಕಾಯಿಂದು ಮರ್ತೋಯ್ತು ಅವಳಿಗೆ, ಅಲ್ಲೇ ಬಿಟ್ಟು ಬಂದಿರ್ತಾಳೆ. ಅವ್ರ ಅತ್ತೆ ಕೇಳ್ತಾಳೆ, ಎಲ್ಲಿ ಅಣ್ಕಾಯಿ ಬುಟ್ಟಿ ತೊಗೊಂಡೋಗಿದ್ದಲ್ಲ, ಅಣ್ಕಾಯೇ ತಂದಿಲ್ಲ ಅಂತೇಳ್ಬಿಟ್ಟು. ಅಯ್ಯೋ, ಅದು ಯಾರೇ ಕೇಳಿದ್ರು, ಅಲ್ಲೇ ಕೊಟ್ಬಿಟ್ಟು ಬಂದೆ, ಬುಟ್ಟಿ ಅಲ್ಲೇ ಮರ್ತು ಬಂದಿದ್ದೀನಿ, ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ ರುಕ್ಕು ಮತ್ತು ಕೃಷ್ಣ ಇಬ್ಬರೂ ಹಿಂಸೆ ಮಾಡಿ ಹೋಗಿ ಬನ್ನಿ, ಇಷ್ಟು ಒಳ್ಳೆ ಸಿಚುವೇಶನ್ ಸಿಕ್ಕಿರೋದು, ಎಲ್ಲರಿಗೂ ಸಿಗಲ್ಲ ಈ ಭಾಗ್ಯ, ಹೋಗ್ಬಾ ಅಂತೇಳಿ ಅಣ್ಣನಿಗೆ ತುಂಬಾ ಫೋರ್ಸ್ ಮಾಡ್ತಾನೆ. ಅದೆಷ್ಟೇ ಫೋರ್ಸ್ ಮಾಡಿದ್ರೂ ಅವನು ಅನುಮಾನ, ಅವಳು ಹೋದ್ರೂ ಅಲ್ಲಿ ಏನು ಪ್ರಯೋಜನ ಇಲ್ಲ, ಅವಳೊಂದು ಕಡೆ ನಾನೊಂದು ಕಡೆ, ಇಂಥ ಖುಷಿಗೆ ಏನಕ್ಕೆ ಹೋಗ್ಬೇಕಲ್ಲಿ ಅಂತ ಅವನ ಇದು. ಏನು ಬಾಯಿ ಬಿಟ್ಟು ಹೇಳಲ್ಲ, ಅವಳದ್ದು ಏನು ಕತೆ ಅನ್ನೋದೇ ಗೊತ್ತಿಲ್ಲ, ನೋಡಿದ್ರೆ ಮುಖ ಉರ್ಸ್ಕೋತಾಳೆ, ಇವಳನ್ನ ಕಟ್ಕೊಂಡು ನಾನೇನು ಮಾಡಲಿ ಅನ್ನೋದು ಇವಂದು. ಹಂಗಾಗ್ಬಿಟ್ಟು ಇವನಿಗೆ ಇಷ್ಟನೇ ಇಲ್ಲ ಅಲ್ಲಿ ಹೋಗೋಕ್ಕೆ. ಆದರೆ ಕೃಷ್ಣ ಮಾತ್ರ ಬಲವಂತ ಮಾಡ್ತಾವನೆ, ಇಂಥ ಸಿಚುವೇಶನ್ ಸಿಕ್ಕಿರೋದು ಬಿಡಬೇಡ ಕಣೋ, ಹೋಗೋ ಅಂತೇಳಿ. ರುಕ್ಕುನು ಬಾವ ಹೋಗಿ ಬನ್ನಿ, ಒಪ್ಪಿದಾಳಲ್ಲ ಅಕ್ಕ, ಹೋಗಿ ಬನ್ನಿ, ಇಸ್ಕೊಂಡಿದ್ದಾಳಲ್ಲ ಅಂತ ಹೇಳ್ತಾವಳೆ. ಆದರೂ ಅವನಿಗೆ ಅನುಮಾನ ಅಂತೂ ಇದ್ದೇ ಇದೆ, ಇಲ್ಲ ಹೋಗಲ್ಲ, ಅದಾಗಲ್ಲ ಅಂತ ಅವ್ರ ಮುಂದೆ ಹೇಳ್ಕೊಳಕ್ಕಾಗದೇ ಇದ್ದರು ಒಳಗಡೆ ಅದೇ ಇದು ಮಾಡ್ತಾವನೆ. ಆಗಲ್ಲ, ಏನು ಮಾಡೋದು, ಹೋದ್ರೂ ಪ್ರಯೋಜನ ಆಗಲ್ಲ, ಎಂತಕ್ಕೆ ಹೋಗ್ಬೇಕಲ್ಲಿ, ಅಷ್ಟು ದೂರ ಹೋಗಿನೂ ಏನು ಪ್ರಯೋಜನ, ಹಾಗೆ ಹಿಂಗೆ ಅಂತ ಅವನು ಇದು. ಈ ಕಡೆ ಅವ್ರ ಅಪ್ಪಗೂ ಸ್ವಲ್ಪ ಅನುಮಾನ ಬರ್ತಾ ಇದೆ ಸೊಸೆ ಬಗ್ಗೆ, ಆದರೆ ತೋರಿಸ್ಕೋತಾ ಇಲ್ಲ. ಸೊಸೆ ಒಳ್ಳೆ ಅನ್ನಂಗೆ ಅವನು ಆ್ಯಕ್ಟಿಂಗ್ ಮಾಡ್ತಾವನೆ ಮಾವ. ಸೊಸೆದು ಏನು ಕತೆ, ಅವಳು ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಯಾರನ್ನ ಮೀಟ್ ಮಾಡ್ತಾಳೆ, ಒಂದು ಗೊತ್ತಾಗಲ್ಲ. ಮದುವೆ ಮಾಡ್ಕೊಳ್ಳೋದಕ್ಕೆ ಇವನಿಗೆ ಏನು ಅನಿಸುತ್ತೆ ಅಂದರೆ, ವಿನಯ್ಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಇವಳು ಏನಕ್ಕೆ ಒಪ್ಪಿದ್ಲು, ಯಾಕೆ ಲವ್ ಬೇರೆಯವ್ರ ಜೊತೆನೇ ಮದುವೆ ಆಗ್ಬೋದಿತ್ತಲ್ಲ, ನನ್ನನ್ನು ಯಾಕೆ ಒಪ್ಕೊಂಡ್ಲು ಅಂತ ಹೀಗೆ ಯೋಚನೆಗಳು. ಅಪ್ಪ ಕೊಟ್ಟಾಗ ಇಸ್ಕೋತಾಳೆ. ಅವನು ಸ್ವಲ್ಪ ಎಲ್ಲ ರೀತಿಯೂ ತಿಳುವಳಿಕೆ ಹೇಳಿದ ಮೇಲೆ, ಅಯ್ಯೋ ಇಸ್ಕೊಳ್ರಿ, ಹೋಗಿ ಬರೋಣ, ಅದಕ್ಕೇನಂತೆ, ಮಾವ ಅಷ್ಟು ಪ್ರೀತಿಯಿಂದ ಕೊಡ್ತಾವ್ರೆ, ಬೇಡ ಅಂತಿರಲ್ಲ, ಇಸ್ಕೊಳ್ರಿ, ಹೋಗಿ ಬರೋಣ ಅಂತ ಬಂದು ಅವಳೇ ಇಸ್ಕೊಳ್ತಾಳೆ. ಆಮೇಲೆ ಅವರ ಅತ್ತೆ ಅಂದರೆ ವಿನಯ್ ಅತ್ತೆ ಹೋಗ್ಬಿಟ್ಟು, ಇವಳು ಇಸ್ಕೊಂಡಿದ್ದು ಏನೂ ಪ್ರಯೋಜನ ಇಲ್ಲ ಅನಿಸುತ್ತೆ ಅಂತೇಳ್ಬಿಟ್ಟು ನೋಡೋಣ, ಅವಳನ್ನ ಮಾತಾಡ್ಸೋಣ ಅಂತ ಹೋದರೆ, ನನ್ನ ವಿಷಯಕ್ಕೆ ನೀವು ಬರಬೇಡಿ, ನಿಮ್ಮ ವಿಷಯಕ್ಕೆ ನಾನು ಬರಲ್ಲ, ಯಾಕೆ ಮೂಗು ತೂರಿಸ್ಕೊಂಡು ಬರ್ತೀರಾ, ನಿಮ್ಮ ಪಾಡಿ ನೀವು ಇದ್ದುಬಿಡಿ, ನನ್ನ ಪಾಡಿ ನಾನು ಇರ್ತೀನಿ, ಈ ವಿಷಯವಾಗಿ ಬರಬೇಡಿ ನೀವು ಅಂತ ಹೇಳ್ತಾಳೆ. ಇವಳು ಒಳ್ಳೆ ಹಿಂಗೆ ಮಾತಾಡ್ತಾಳಲ್ಲ ಅಂತೇಳ್ಬಿಟ್ಟು ಅವಳು, ನಿನಗಿಷ್ಟ ಇದೆಯಾ ಇಲ್ವಾ ಹನಿಮೂನ್ ಹೋಗೋಕ್ಕೆ ಅಂತ ಕೇಳ್ತಾಳೆ. ಕೇಳಿದ್ರೂ ಇವಳು ಉಲ್ಟಾ ಮಾತಾಡ್ತಾಳೆ. ಯಾರು, ವಿನಯ್ ಹೆಂಡ್ತಿ.
ಉಲ್ಟಾ ಮಾತಾಡಿದಾಗ ಇವಳು ಮತ್ತೆ ಯಾಕೆ ಹಿರಿದು ಕೊಟ್ಟು ಕಿರಿದು ಇಸ್ಕೋಬೇಕು ಅಂದ್ಕೊಂಡು ಅವಳ ಪಾಡಿಗೆ ಅವಳು ಹೊರಟೋಯ್ತಾಳೆ. ಇಲ್ಲಿ ಅಣ್ಣ ತಮ್ಮ ಇಬ್ಬರು ಹೋಗ್ಬಾರೋ ಜಾಲಿಯಾಗಿ ತಿರ್ಗಾಡ್ಕೊಂಬಾರೋ ಅಂತೇಳ್ಬಿಟ್ಟು ತಮಾಷೆ ಮಾಡ್ತಾ ಇರ್ತಾನೆ. ಆಮೇಲೆ ಸುಮ್ಮನಿರು ಮಾರಾಯ ನೀನು ಏನೇನೋ ಹೇಳ್ಬೇಡ ಅಂದರೆ ನಿನ್ನ ಸಿಕ್ಕಿರೋ ಚಾನ್ಸ್ ಬಿಡಬೇಡ ಕಣೋ ಹೋಗು ಅಂತ ಎಲ್ಲ ತಮಾಷೆ ಮಾಡ್ತಿರ್ತಾನೆ. ಅವ್ರ ಅಪ್ಪ ಆ ಕಡೆ ನೋಡ್ತಾ ಇರ್ತಾನೆ. ಅವ್ರ ಅಪ್ಪ ನೋಡಿದ್ರೆ ಅಂದರೆ ಕೃಷ್ಣನ ಕಂಡ್ರೆ ಅವ್ರ ಅಪ್ಪಗೆ ಅಷ್ಟಕ್ಕಷ್ಟೇ. ದೊಡ್ಡ ಮಗನ ಕಂಡ್ರೆ ಭಾಳ ಪ್ರೀತಿ, ಏಕೆಂದರೆ ಸಿನ್ಸಿಯರಾಗಿ ಅವ್ನ ಡ್ಯೂಟಿ ಅವ್ನ ಕೆಲಸ ಮಾಡ್ತಾನೆ, ಅವ್ನು ಯಾವುದನ್ನು ಡ್ಯೂ ನಿಲ್ಲಿಸಲ್ಲ, ಹೇಳಿದ ಮಾತು ಕೇಳ್ತಾನೆ ಅಂತ. ಕೃಷ್ಣ ಎಲ್ಲ ಉಲ್ಟಾ ಮಾತಾಡ್ತಾನೆ, ಅವ್ನು ಕಂಡ್ರೆ ಅವನಿಗೆ ಆಗಲ್ಲ, ಯಾವಾಗಲೂ ಉಲ್ಟನೇ ಮಾತಾಡೋದು ಅವನು. ಹಂಗಾಗ್ಬಿಟ್ಟು ಅವ್ನು ಕಂಡ್ರೆ ಆಗ್ತಾಯಿರಲ್ಲ. ಕೃಷ್ಣ ಎತ್ಕೊಂಡು ಅವನ್ನ ಏನು ರೌಂಡ್ ಹೊಡಿಸ್ತಾ ಇರ್ತಾನೆ. ಇಂಥ ಸೀಸನ್ ಸಿಕ್ಕಿರೋದು ಬಿಡಬೇಡ ಕಣೋ, ಕರ್ಕೊಂಡು ಹೋಗ್ಬಾರೋ ಅಂತ. ನನಗೇನಾದರೂ ನನ್ನ ಮದುವೆ ಆದಮೇಲೆ ಇಂಥ ಸಿಚುವೇಶನ್ ಸಿಕ್ಕಿದ್ರೆ ನಾನು ಹೋಗ್ಬಿಡ್ತಾಯಿದ್ದೆ ಹಂಗೆ ಹಿಂಗೆ ಅಂತೇಳಿ. ಅಷ್ಟೊತ್ತಿಗೆ ರುಕ್ಕುನು ಅಲ್ಲಿಗೆ ಬರ್ತಾಳೆ. ಅಲ್ಲಿ ಹೇಳ್ಬಿಟ್ಟು ಸರ್ ಮುಗೀತು ಎಲ್ಲ ಲೆಕ್ಕಾಚಾರ, ಇನ್ನು ನಾನು ಕಂಪ್ಯೂಟ್ರಲ್ಲಿ ಲೆಕ್ಕ ನೋಡ್ತೀನಿ ಲ್ಯಾಪ್ಟಾಪಲ್ಲಿ, ಎಲ್ಲ ಇವತ್ತಿಂದ ಏನು ಖರ್ಚು ವೆಚ್ಚ ಎಲ್ಲ ನೋಡ್ಬಿಟ್ಟು ಹೇಳ್ತೀನಿ ಸರ್ ಅಂತ ಹೇಳ್ಬಿಟ್ಟು ಬರ್ತಾಳೆ. ಇವ್ರು ಅಷ್ಟೊತ್ತಿಗೆ ಅಣ್ಣ ತಮ್ಮ ಎತ್ಕೊಂಡು ಕುಣಿದಾಡ್ತಾ ಇರ್ತಾರೆ. ಆ ಕುಣಿದಾಡ್ತಾ ಇರೋದನ್ನು ಸಿಚುವೇಶನ್ ಅವಳು ನೋಡಿಬಿಟ್ಟು ಅವಳಿಗೂ ಖುಷಿ ಅನಿಸುತ್ತೆ, ಅಣ್ಣ ತಮ್ಮ ಎಷ್ಟು ಚೆಂದ ಇದ್ದಾರೆ ನೋಡು ಅಂತೇಳ್ಬಿಟ್ಟು. ಆಮೇಲೆ ಹೋಗಿ ಬನ್ನಿ ಬಾವ ಅಂತ ಅವಳು ಕೂಡ ಅಂದರೆ ಸಪೋರ್ಟ್ ಮಾಡ್ತಾಳೆ. ಆ ವಿಷಯದಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾಳೆ, ಹೋಗಿ ಬನ್ನಿ ಬಾವ ಅಂತ. ಆದರೆ ಅಕ್ಕಗೆ ಹೇಳೋಕ್ಕೆ ಹೋದರೆ ಗುರ್ರ ಅಂತಾಳೆ ಅವಳು. ತಂಗಿ ಅನ್ನೋದು ನೋಡಲ್ಲ, ಬಾಯಿಗೆ ಬಂದಂಗೆ ಬೈಯೋದು ಹಂಗೆಲ್ಲ ಮಾಡ್ತಾಳೆ. ಇವಳಿಗೆ ಏನಾಗಿದೆ ಅನ್ನೋದೇ ಗೊತ್ತಾಗಲ್ವಲ್ಲ ಅಂಥೇಳಿ ಬೇಜಾರಾಗುತ್ತೆ. ಬೇಜಾರಾದ್ರೂ ತೋರ್ಪಡಿಸ್ಕೊಳ್ಳಲ್ಲ. ಏನೋ ಇವತ್ತಿಲ್ಲ ನಾಳೆ ಸರಿ ಹೋಗುತ್ತೆ ಅವ್ರ ಸಂಸಾರ ಅಂದ್ಕೊಂಡು ಸುಮ್ಮನಿದ್ದಾಳೆ. ಅಂದರೆ ಇವ್ರ ಸಂಸಾರ ಸರಿ ಹೋಗೋ ಲಕ್ಷಣ ಯಾವುದೂ ಕಾಣಿಸ್ತಾನೇ ಇಲ್ಲ. ಯಾವಾಗ ನೋಡಿದ್ರೂ ಅವಳು ಎಲ್ಲೋ ಯೋಚನೆ, ಏನೋ ಇದು ಮಾಡೋದು, ದುಡ್ಡು ಯಾರೋ ಕೇಳ್ತಾರೆ ಎಲ್ಲಿಂದ ತಂದು ಕೊಡೋದು, ಹಿಂಗೆಲ್ಲ ಯೋಚನೆಗಳು ಅವಳದು. ಮನೆ ಸಂಸಾರ ಅಂತ ಇಲ್ಲವೇ ಇಲ್ಲ ಅವಳಿಗೆ. ಅದೇನು ಕತೆ ಅನ್ನೋದು ಯಾರಿಗೂ ಗೊತ್ತೂ ಆಗಿಲ್ಲ ಇಲ್ಲಿವರೆಗೆ. ಅವ್ರ ಮನೆಗೂ ಗೊತ್ತಾಗಿಲ್ಲ, ಇವ್ರ ಮನೆಗೂ ಗೊತ್ತಾಗಿಲ್ಲ. ನಿಗೂಢವಾಗಿದೆ ಇದು. ಆದರೆ ಇದನ್ನು ಕಂಡುಹಿಡಿಬೇಕಾದ್ರೆ ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಕೃಷ್ಣನೇ ಕಂಡುಹಿಡಿತಾನೆ ಅನಿಸುತ್ತೆ. ಬೇರೆ ಯಾರ ಹತ್ರನೂ ಆಗಲ್ಲ ಇದನ್ನು ಸಿಚುವೇಶನ್ ಹ್ಯಾಂಡ್ಲ್ ಮಾಡೋಕ್ಕೆ. ಕೃಷ್ಣನೇ ಕಂಡುಹಿಡಿಬೋದು ಅನ್ನಂಗೆ ಕಾಣುತ್ತೆ. ಅವನು ಬೋರ್ಡಾಗಿದ್ದರೂ ಸ್ವಲ್ಪ ಲೆಕ್ಕಾಚಾರವಾಗಿ ಮಾತಾಡ್ತಾನೆ. ಹಂಗಾಗಿ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.